ದಿಲ್ಲಿಯ ಮಾಲಿನ್ಯ ಸಮಸ್ಯೆಯು ಬಿಗುಡಾಯಿಸಿರುವುದರಿಂದ ವಾಹನಗಳಿಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಗಟ್ಟಿಗೊಳಿಸಲಾಗಿದೆ. ಕಂಡಲ್ಲಿ ದಂಡ ಆರಂಭವಾಗಿದೆ. ಮಂಜು ಮಾಲಿನ್ಯ ಸೇರಿ ಹೊಂಚು ಸಮಸ್ಯೆಯು ದಿಲ್ಲಿಯಲ್ಲಿ ಸೂರ್ಯನನ್ನ ಮರೆ ಮಾಡಿರುವುದರಿಂದ ಗುರುವಾರ 100ಕ್ಕೂ ಹೆಚ್ಚು ವಿಮಾನಗಳ ಯಾನವನ್ನು ರದ್ದುಪಡಿಸಲಾಯಿತು. ಮಾಲಿನ್ಯ ತಪಾಸಣೆ ಸರ್ಟಿಫಿಕೇಟ್ ಕೈಯಲ್ಲಿ ಇದ್ರೆ ಮಾತ್ರ ವಾಹನಗಳಿಗೆ ಇಂಧನ ನೀಡುವ ಪದ್ಧತಿ ಬಂಕ್ಗಳಲ್ಲಿ ಆರಂಭವಾಗಿದೆ. ಕೋರ್ಟ್ ಕೂಡ ಕಠಿಣ ಕ್ರಮಕ್ಕೆ ಸೂಚಿಸಿತ್ತು. ಅದರಂತೆ ದಿಲ್ಲಿಯಲ್ಲಿ ಮಾಲಿನ್ಯ ನಿವಾರಣೆಗೆ ಹಲವಾರು ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ದಿಲ್ಲಿಯಿಂದ ನೋಯ್ಡಾದವರೆಗೆ ತೀವ್ರತರವಾದ ಹೊಂಚು ಮುಸುಕಿದ್ದರಿಂದ ವಿಮಾನಗಳು ಹೋಗಲಿ ವಾಹನಗಳು ಕೂಡ ದಾರಿ ಕಾಣದೆ ತುಂಬಾ ನಿಧಾನವಾಗಿ ಓಡಾಡಿದ್ದವು. ಚಳಿಯ ನಡುವೆ ದಿಲ್ಲಿಯಲ್ಲಿ AQI ಗಾಳಿಯ ಗುಣಮಟ್ಟ ಸೂಚ್ಯಂಕವು ಅಪಾಯಕಾರಿ 490 ಮುಟ್ಟಿದ್ದರಿಂದ ಉಸಿರಾಟದ ತೊಂದರೆ ಇರುವವರು ಉಸಿರಾಡಲು ಒದ್ದಾಡಿದ್ದು ಹಲವು ಕಡೆ ವರದಿಯಾಗಿದೆ. ಗ್ರೇಡೆಡ್ ರೆಸ್ಪಾನ್ಸ್ ಫೋರ್ಸ್ ಮತ್ತು ಪೊಲೀಸರು ಜಂಟಿಯಾಗಿ ವಾಹನಗಳ ಮೇಲೆ ಮುಗಿಬಿದ್ದಿದ್ದಾರೆ. ದಿಲ್ಲಿ ನಗರ ಪ್ರವೇಶಿಸಲು ಹಳೆಯ ವಾಹನಗಳಿಗೆ ಅವಕಾಶ ನೀಡುತ್ತಿಲ್ಲ. ಬಿಗಿಯಾಗಿ ಎಲ್ಲ ದಾಖಲೆ ಪತ್ರ ನೋಡಲಾಗುತ್ತಿದೆ ಹಾಗೂ ನಿಯಮ ಮೀರಿ ಹಳೆಯ ವಾಹನ ದಿಲ್ಲಿಯೊಳಕ್ಕೆ ಬಂದಲ್ಲಿ 20,000 ರೂಪಾಯಿ ದಂಡ ವಿಧಿಸಲಾಗುತ್ತದೆ ಎಂದು ದಿಲ್ಲಿ ಸಂಚಾರ ಇಲಾಖೆಯ ಅಧಿಕಾರಿ ದೀಪಕ್ ಅವರು ತಿಳಿಸಿದ್ದಾರೆ. ದಿಲ್ಲಿಯ ಎಲ್ಲ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತಿದೆ. ಪೆಟ್ರೋಲ್ ವಾಹನಕ್ಕೆ 15 ವರ್ಷ ಆಗಿದ್ರೆ ಡೀಸೆಲ್ ವಾಹನಕ್ಕೆ 10 ವರ್ಷ ಆಗಿದ್ರೆ ಹಳೆಯ ವಾಹನ ಎಂದು ಪರಿಗಣಿಸಲಾಗಿದೆ. ದಿಲ್ಲಿಯ ವಾಯು ಮಾಲಿನ್ಯದಲ್ಲಿ ವಾಹನಗಳ ಪಾಲು 37% ಇರುವುದಾಗಿ ಹೇಳಲಾಗುತ್ತಿದೆ.